ಕುರ್ಆನ್ ಸೃಷ್ಟಿಕರ್ತನನ್ನು ಪರಿಚಯ ಮಾಡಿಕೊಡುವಂತಹ ಗ್ರಂಥ. ಈ ಗ್ರಂಥವನ್ನು ಅವತೀರ್ಣಗೊಳಿಸಿದವನು ಈ ಜಗತ್ತಿನ ಒಡೆಯ. ಈ ಜಗತ್ತಿನ ಒಡೆಯನನ್ನು ಕುರ್ಆನ್ ಅಲ್ಲಾಹು ಅಂತ ಪರಿಚಯಿಸ್ತದೆ. ಅಲ್ಲಾಹು ಅಂದರೆ ಮುಸ್ಲಿಮರ ದೇವರು ಅಂತ ಅಲ್ಲ, ಅಥವಾ ಅಲ್ಲಾಹು ಎಂಬುದು ದೇವನ ಹೆಸರು ಅಲ್ಲ. ಅಲ್ಲಾಹು ಎಂಬುದು ದೇವನ ಹೆಸರಲ್ಲ. ಮನುಷ್ಯ ಎಂಬುದು ನಮ್ಮ ಹೆಸರಲ್ಲ. ನನ್ನ ಹೆಸರು ಮನುಷ್ಯ ಎಂಬುದು ನನ್ನ ಹೆಸರಲ್ಲ. ಮನುಷ್ಯ ಎಂಬುದು ನನ್ನ ಅಸ್ತಿತ್ವವನ್ನು ಸೂಚಿಸುವ ಪದ, ನನ್ನ ಐಡೆಂಟಿಟಿಯನ್ನು ಸೂಚಿಸುವ ಪದ ಅದು. ಅದೇ ರೀತಿ ಅಲ್ಲಾಹು ಎಂಬುದು ದೇವನ ಅಸ್ತಿತ್ವವನ್ನು ಸೂಚಿಸುವ ಪದ, ದೇವನ ಹೆಸರಲ್ಲ ಅದು. ವಲಿಲ್ಲಾಹಿಲ್ ಅಸ್ಮಾಉಲ್ ಹುಸ್ನಾ ಅಂತ ಹೇಳಲಾಯಿತು. ದೇವನಿಗೆ 99 ಹೆಸರುಗಳಿವೆ. ಆ 99 ಹೆಸರುಗಳಲ್ಲಿ ಅಲ್ಲಾಹು ಎಂಬ ಒಂದು ಹೆಸರು ಇಲ್ಲ. ಅಂದರೆ ಅಲ್ಲಾಹು ಅಂದರೆ ದೇವನ ಹೆಸರಲ್ಲ, ಅದು ಮುಸ್ಲಿಮರ ದೇವರು ಎಂಬುದಲ್ಲ ಅಲ್ಲಾಹು ಅಂದರೆ. ಬದಲಾಗಿ ಈ ಜಗತ್ತನ್ನು ಸೃಷ್ಟಿಸಿದ, ಈ ಜಗತ್ತನ್ನು ಪರಿಪಾಲಿಸುತ್ತಿರುವ, ಈ ಜಗತ್ತನ್ನು ನಿಯಂತ್ರಿಸುತ್ತಿರುವ ಒಬ್ಬ ದೇವನಿದ್ದಾನೆ. ಅದು ಒಬ್ಬ ಇದ್ದಾನೆ ಎಂಬುದು ಜಗತ್ತಿನಲ್ಲಿ ಎಲ್ಲಾ ಧರ್ಮವಿಶ್ವಾಸಿಗಳು ನಂಬಿಕೊಂಡು ಬಂದಿರುವ ಸತ್ಯ. ಈ ಜಗತ್ತಿಗೆ 2 ದೇವರುಗಳಿದ್ದಾರೆ ಅಂತ ಇಲ್ಲಿಯ ತನಕ ಯಾರು ಹೇಳುವ ಧೈರ್ಯ ತೋರಲಿಲ್ಲಲ್ಲ. ದೇವರಿಲ್ಲ ಅಂತ ಹೇಳುವ ಒಂದು ಸಣ್ಣ ವರ್ಗ ಇರಬಹುದು ಜಗತ್ತಿನಲ್ಲಿ, ಬಹಳ ಸಣ್ಣ ಒಂದು ವರ್ಗ. ದೇವರಿದ್ದಾನೆ ಎಂದು ನಂಬುವ ಜನರು ಇಲ್ಲಿಯ ತನಕ ಜಗತ್ತಿಗೆ 2 ಸೃಷ್ಟಿಕರ್ತರಿದ್ದಾರೆ ಅಂತ ಹೇಳುವ ಧೈರ್ಯ ಯಾರೂ ತೋರಲಿಲ್ಲ ಇಲ್ಲಿಯ ತನಕ. ಈ ಜಗತ್ತಿಗೆ ಸೃಷ್ಟಿಕರ್ತ ಇರುವುದು ಒಬ್ಬನೇ. ಈ ಜಗತ್ತಿನ ಸೃಷ್ಟಿಕರ್ತ ಒಬ್ಬನೇ ಎಂಬುದಕ್ಕೆ ನಾವೆಲ್ಲರೂ ಸಾಕ್ಷಿಗಳು. ನಾವೆಲ್ಲ 9 ತಿಂಗಳು ತಾಯಿಯ ಗರ್ಭಾಶಯದಲ್ಲಿದ್ದು ಹೊರಗೆ ಬರುವವರು. ಅದು ಒಂದು ಧರ್ಮದವ 8 ತಿಂಗಳು, ಇನ್ನೊಂದು ಧರ್ಮದವ 5 ತಿಂಗಳು, ಬೇರೊಂದು ಧರ್ಮದವ 13 ತಿಂಗಳು. ಅಂತಹ ಒಂದು ಪ್ರಕ್ರಿಯೆ ಜಗತ್ತಿನಲ್ಲಿ ನಡೆಯುವುದಿಲ್ಲಲ್ಲ. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು 9 ತಿಂಗಳು ತಾಯಿಯ ಗರ್ಭಾಶಯದಲ್ಲಿದ್ದು, ಜಾತಿ, ಧರ್ಮ, ದೇಶ, ಭಾಷೆ ಯಾವುದೇ ಇರಲಿ, ಪ್ರತಿಯೊಂದು ಮಗು ಹುಟ್ಟುವುದು 9 ತಿಂಗಳು ತಾಯಿಯ ಗರ್ಭಾಶಯದಲ್ಲಿ ಬೆಳೆದ ನಂತರ ಭೂಮಿಗೆ ಬರುವುದು. ನಮ್ಮ ಸೃಷ್ಟಿ ಪ್ರಕ್ರಿಯೆಯನ್ನು ನೀವು ನೋಡಿ. ಒಂದು ಧರ್ಮದವನಿಗೆ ಕಣ್ಣು ಒಂದು ಕಡೆ, ಕಿವಿ ಬೇರೊಂದು ಕಡೆ, ಇನ್ನೊಂದು ಧರ್ಮದವನ ನಾಲಿಗೆ ಒಂದು ಕಡೆಯಲ್ಲಿ, ಬೇರೊಂದು ಧರ್ಮದವನಿಗೆ ಇನ್ನೊಂದು ಕಡೆ. ಹಾಗೆ ಇಲ್ಲಲ್ಲ. ನಮ್ಮೆಲ್ಲರ ಸೃಷ್ಟಿ ಪ್ರಕ್ರಿಯೆ ಒಂದೇ ರೀತಿ ಇದೆ. ನಮ್ಮ ಜನನ, ನಮ್ಮ ಮರಣ ಇದೆಲ್ಲವೂ ಒಂದೇ ರೀತಿ ನಡೆಯುತ್ತಾ ಇರುವುದು. ಅದೇ ರೀತಿ ನಮ್ಮ ಸುಖ, ನಮ್ಮ ದುಃಖ, ನಮ್ಮ ಭಾವನೆಗಳು ಇದೆಲ್ಲವೂ ಸಮಾನವಾದದ್ದು. ನನ್ನ ಮಗ ಸೀರಿಯಸ್ ಆಗಿ ICUನಲ್ಲಿ ದಾಖಲಾದರೆ ಒಬ್ಬ ತಂದೆಯಾಗಿ ನನ್ನ ಮನಸ್ಸಿಗೆ ಯಾವ ನೋವಾಗ್ತದೆಯೋ, ಒಬ್ಬ ತಂದೆಯಾಗಿ ನಾನು ಅನುಭವಿಸುವ ದುಃಖವನ್ನೇ ಒಬ್ಬ ಹಿಂದೂವಾದ ತಂದೆ ಕೂಡ ಅದೇ ದುಃಖ ಅನುಭವಿಸ್ತಾನೆ, ಅದೇ ನೋವು ಅನುಭವಿಸ್ತಾನೆ. ಯಾಕೆಂದರೆ ನಮ್ಮ ನೋವು, ನಮ್ಮ ಸಂತೋಷ, ನಮ್ಮ ಭಾವನೆಗಳು ಇದೆಲ್ಲವೂ ಸಮಾನವಾದದ್ದು. ಇದೆಲ್ಲ ಯಾಕೆ ಅಂತ ಕೇಳಿದರೆ, ನೀವೆಲ್ಲರೂ ಒಬ್ಬ ದೇವನ ಸೃಷ್ಟಿಗಳು ಎಂಬುದು. ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಒಬ್ಬನೇ ದೇವನ ಸೃಷ್ಟಿಗಳು. 2 ದೇವರಿಲ್ಲ ಈ ಜಗತ್ತಿಗೆ, ಅಥವಾ 2 ಸೃಷ್ಟಿಕರ್ತರಿದ್ದಾರೆ ಅಂತ ಈ ಜಗತ್ತಿನಲ್ಲಿ ಯಾರು ನಂಬುವುದೂ ಇಲ್ಲ. ಹಾಗೆ ಈ ಜಗತ್ತನ್ನು ಸೃಷ್ಟಿಸಿದ ದೇವನಿಂದ ಈ ಗ್ರಂಥ ಅವತೀರ್ಣವಾಗಿದೆ ಅಂತ ದೇವ ಹೇಳುವುದು. ಆ ದೇವನ ಬಗ್ಗೆ ಕುರ್ಆನ್ ಹೇಳುವುದು ರಬ್ಬುಲ್ ಆಲಮೀನ್ ಅಂತ. ಈ ಗ್ರಂಥವನ್ನು ಅವತೀರ್ಣಗೊಳಿಸಿದವ ರಬ್ಬುಲ್ ಆಲಮೀನ್, ಎಲ್ಲರನ್ನು ಸಂರಕ್ಷಿಸುವ ದೇವ. ಜಾತಿ ನೋಡದೆ, ಧರ್ಮ ನೋಡದೆ, ದೇಶ ನೋಡದೆ, ಭಾಷೆ ನೋಡದೆ ಎಲ್ಲರನ್ನು ಸಂರಕ್ಷಿಸುವ ದೇವ ಈ ಗ್ರಂಥವನ್ನು ಅವತೀರ್ಣಗೊಳಿಸಿದ್ದಾನೆ.